ಮತ್ತೇನು ಬೇಕು? ಓರ್ವ ಕಣ್ಣು ಕಾಣದ ಕುರುಡನಿಗೆ ಕಣ್ಣು ಕಾಣೋರ್ವರ ಕಣ್ಣು ಸಿಕ್ಕರೆ ಸಾಕು. ಅಮ್ಮ ನವಿಲಣ್ಣ ಮಾತು ಮುಗಿಸುವ ಮೊದಲೇ ಆ ಸೈತಾನ ನವಿಲಣ್ಣನ ಬೆನ್ನ ಮೇಲೆ ಹಾರಿ ಕುಳಿತ. ನವಿಲಣ್ಣ, ಓ ನವಿಲಣ್ಣ, ಆಹಾ, ಓ ನವಿಲಣ್ಣ, ನವಿಲಣ್ಣ, ಆಹಾ ನವಿಲಣ್ಣ, ಎಷ್ಟು ಚೆನ್ನಾಗಿದೆ ನಿನ್ನ ಬೆನ್ನು. ಅಯ್ಯ, ಅರ್ಹನ ಸ್ವರ್ಗದ ಮೇಲಿನ ಆಕಾಶಕ್ಕೆ. ಅಜಯ್ಯ, ನನ್ನ ಬೆನ್ನನ್ನ ಗಟ್ಟಿಯಾಗಿ ಹಿಡ್ಕೋ. ನಾನೀಗ ಸ್ವರ್ಗದ ಗೋಡೆಯ ಮೇಲೆ ಹಾರಿ ನಿನ್ನ ಆ ಸ್ವರ್ಗದ ಸುಂದರ ಉದ್ಯಾನದೊಳಗೆ ಇಳಿಸಿ ಬಿಡುತ್ತೇನೆ. ಹಾಗೆ ಮಾಡಪ್ಪ, ಬೇಗ ಬೇಗ. ಆಹಾ ನವಿಲಣ್ಣ, ನವಿಲಣ್ಣನಿಗೆ ಚೂರು ಬುದ್ಧಿ ಇಲ್ಲ. ದಾದಿಮ, ಇದು ದೇವರಿಗೆ ಗೊತ್ತಾಗ್ತಿಲ್ವೇ? ಅಲ್ಲ ನೀರಿಗೆ ಇದು ಗೊತ್ತಾಗದೇ ಇರುತ್ತದೆಯೇ? ಒಂದು ಕ್ಷಣದಲ್ಲಿಯೇ ಗೊತ್ತಾಯಿತು. ಸರ್ವಜ್ಞ ದೇವರಲ್ಲವೇ ಅವನು? ಗೊತ್ತಾಗಿ ಏನ್ ಮಾಡ್ದ? ಸಹಜವಾಗಿ ಅವನಿಗೆ ಭಯಂಕರ ಸಿಟ್ಟು ಬಂತು. ತುಂಬಾ ದೊಡ್ಡ ಸಿಟ್ಟೇ ಬಂತು. ಅದರ ಫಲವೇ ಆದಮ್ ಮತ್ತು ಈವ್ ಮಾಡಿದ ಮೊದಲ ಪಾಪ. ಈ ಸೈತಾನ ಆ ದೇವರ ಮಕ್ಕಳ ಮನಸ್ಸನ್ನು ಕೆಡಿಸಿಬಿಟ್ಟ. ದೇವರು ಅವರಿಬ್ಬರನ್ನು ಸ್ವರ್ಗದಿಂದ ಹೊರಹಾಕಿದ. ಜೊತೆಗೆ ನವಿಲಣ್ಣನಿಗೂ ನಿನಗೂ ಗೇಟ್ ಪಾಸ್, ದೂರ ನಡಿ ಅಂದ. ಈ ಕಥೆ ಕೇಳಿ ನನಗೆ ತುಂಬಾ ದುಃಖ ಆಯ್ತು. ಅದರಲ್ಲೂ ಪಾಪ ನವಿಲಣ್ಣನಿಗಾದ ಗತಿ ಕಂಡು ಬಹಳನೇ ದುಃಖ ಆಯ್ತು. ಯಾಕಂದ್ರೆ ಒಂದಾನೊಂದು ಕಾಲದಲ್ಲಿ ಈ ನವಿಲಣ್ಣ ಸ್ವರ್ಗದ ಗೋಡೆಯ ಮೇಲೆ ಕುಳಿತು ಆನಂದಿಸ್ತಿದ್ದ. ಇವತ್ತು ಅವರಿಗೆ ಆಯಾಸ ಆದಾಗ ಕೂತ್ಕೋಬೇಕಂದ್ರೆ ನಮ್ಮ ಮನೆಯ ಮೇಲ್ಛಾವಣಿಯ ಓಟ್ ಗೋಡೆಗೆ ದೇವರು ಹೀಗೆ ಮಾಡಿದ್ದು ಸರಿಯಾದ